ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಪೊಲೀಸ್ ಪರೀಕ್ಷೆ ಆಗಸ್ಟ್ 2ನೇ ತಾರೀಕು ಎಕ್ಸಾಮ್ ಇದೆ. ಈ ಒಂದು ಪೊಲೀಸ್ ಪರೀಕ್ಷೆಗೆ ಯಾವ ರೀತಿ ನಾವು ಪರೀಕ್ಷೆಯಲ್ಲಿ ನಾವು ಎಕ್ಸಾಮನ್ನು ಬರೀಬೇಕು, ಮತ್ತು ಇಲ್ಲಿ ಎಷ್ಟು ಅಂಕಗಳನ್ನು ಪಡೆದುಕೊಂಡ್ರೆ ಕಟ್ ಆಫ್ ನಾವು ಕ್ಲಿಯರ್ ಮಾಡ್ತೀವಿ, ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ಈ ಸಲ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KE ಅವರು ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ. ಓಕೆನಾ. ಅದಕ್ಕಾಗಿ ನಾವು ಯಾವ ರೀತಿ ಎಕ್ಸಾಮನ್ನು ಬರೆದ್ರೆ ಪಾಸ್ ಆಗ್ತೀವಿ, ಒಂದೇ ಪ್ರಯತ್ನದಲ್ಲಿ ಪಾಸ್ ಆಗ್ತೀವಿ ಎಂಬುದಕ್ಕೆ ನಾನು ಸ್ಮಾಲ್ ಆಗಿರ್ತಕ್ಕಂಥ ಒಂದು ಗೈಡ್ಲೈನ್ಸನ್ನು ಕೊಡ್ತೀನಿ. ಇನ್ನೂ ಕೂಡ ಎಕ್ಸಾಮ್ ಯಾರಾದರೂ ಬರೆಯೋದಕ್ಕಿಂತ ಮುಂಚೆ ನೋಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಈ ಒಂದು ವಿಡಿಯೋನ ನೋಡ್ಕೊಂಬಿಡಿ. ನಿಮಗೆ ಒಂದು 2ರಿಂದ 3 ಮಾರ್ಕ್ಸ್ ಕೂಡ ಜಾಸ್ತಿ ತೆಗೆದುಕೊಂಡು ಬಂದರೂ ಕೂಡ ಈ ವಿಡಿಯೋ ನಿಮಗೆ ಎಕ್ಸಾಮ್ಸಲ್ಲಿ ಎಲ್ಲ ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ನಿಮಗೆ ಜಾಸ್ತಿ ಅಂಕಗಳನ್ನು ತೆಗೆದುಕೊಂಡು ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ವಿದ್ಯಾರ್ಥಿಗಳೇ, ಶಾರ್ಟ್ ಟ್ರಿಕ್ಸ್ ಎಂಬತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಶಾರ್ಟ್ ಟ್ರಿಕ್ಸ್ ಎಂಬತಕ್ಕಂಥದ್ದು ಮತ್ತು ಇಲ್ಲಿ ಪರೀಕ್ಷೆಗಳನ್ನು ಯಾವ ರೀತಿ ಬಿಡಿಸಬೇಕು ಎಂಬತಕ್ಕಂಥದ್ದು ಕೂಡ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಮಾಹಿತಿ ಇಲ್ಲಿ. ಮತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸ್ತಾ ಇರೋ ಕಾರಣದಿಂದಾಗಿ ನೀವು ಇಲ್ಲಿ ಏನಪ್ಪ ಅಂತಾರೆ, ನನಗೆ 80 ಬಂದರೆ ಕ್ಲಿಯರ್ ಮಾಡ್ತೀನಿ, 75+ ಮಾಡಲೇಬೇಕು ಎಂಬತಕ್ಕಂಥದ್ದು ಏನೂ ಇಲ್ಲ. ನೋಡಿ ವಿದ್ಯಾರ್ಥಿಗಳೇ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮಾಡೋ ಕಾರಣದಿಂದಾಗಿ ಇಲ್ಲಿ ನೀವು 60 ಅಂಕ ಪಡ್ಕೊಂಡ್ರೆ ನೀವು ಟಾಪರ್. ನೀವು ಓಕೆನಾ, 60 ಅಂಕ ಪಡ್ಕೊಂಡ್ರೆ ಟಾಪರು ನೀವು. ಈ ಒಂದು ಎಕ್ಸಾಮಿನೇಷನ್ ಅಥಾರಿಟಿ ಮಾಡಿರ್ತಕ್ಕಂಥ ಒಂದು ಬೇರೆ ಬೇರೆ ಕ್ವಶನ್ ಪೇಪರ್ಸ್ಗಳನ್ನ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಯಾರಾದರೂ ನೋಡಿಲ್ಲ ಅಂತಂದರೆ ಒಂದ್ಸಲಿ ನೋಡಿ. ಇಲ್ಲಿ ಗ್ರೂಪ್ B ಪೇಪರ್ ಕೂಡ ಸೇಮ್ ಇದೆ, ಗ್ರೂಪ್ C ಪೇಪರ್ ಕೂಡ ಸೇಮ್ ಇದೆ, ಏನು ಕೂಡ ಡಿಫ್ರೆನ್ಸ್ ಇಲ್ಲ. ಮಿನಿಮಮ್ ಒಂದು 2 ಹೇಳಿಕೆ ಕೇಳೋ ಇದರಲ್ಲಿ 3 ಹೇಳಿಕೆ ಕೇಳ್ತಾರೆ ಗ್ರೂಪ್ B ಅಲ್ಲಿ ಅಷ್ಟೇ. ಇಲ್ಲಿ ಮಿನಿಮಮ್ ಏನಪ್ಪ ಅಂತಂದ್ರೆ ಹೇಳಿಕೆ ಪ್ರಶ್ನೆಗಳು ತುಂಬ ಬರ್ತಿದ್ದಾವೆ. ಮತ್ತು ಮೆಂಟಲ್ ಎಬಿಲಿಟಿನ ಕಡೆಗಣಿಸ್ಬೇಡಿ. ಮಿನಿಮಮ್ ನಾನು ಹೇಳ್ತೀನಿ 15ರಿಂದ 18 ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು 100% ಬರುತ್ತೆ. 100%, ಸುಳ್ಳು ಹೇಳ್ತಾ ಇಲ್ಲ, 100% ಬರುತ್ತೆ ವಿದ್ಯಾರ್ಥಿಗಳೇ. ಮತ್ತು ಇನ್ನೊಂದು ಏನಪ್ಪ ಅಂತಾರೆ, ಯಾವ ರೀತಿ ಪ್ರಶ್ನೆಗಳನ್ನು ಬಿಡಿಸಬೇಕು ಅನ್ನೋದಕ್ಕೆ ಒಂದು ಸ್ಮಾಲ್ ಆಗಿರ್ತಕ್ಕಂಥ ಒಂದು ಟ್ರಿಕ್ಸನ್ನು ನಾನಿಲ್ಲಿ ಹೇಳ್ಕೊಡ್ತೀನಿ. ಓಕೆನಾ. ಒಂದು ಪ್ರಶ್ನೆಯನ್ನು ತಂದಿದ್ದೇನೆ ನೋಡಿ. ನಿನ್ನೆ ವಿಡಿಯೋದಲ್ಲಿ ಕೊನೆಯ ಒಂದು ಪ್ರಶ್ನೆ ಇದು. ಏನಪ್ಪ ಅಂತಾರೆ, ನಮ್ಮ ಒಂದು ತರಗತಿಯು ಏನು ಓದ್ತಿದ್ದೀರಾ ಅದರೆಲ್ಲರೂ ಕೂಡ ತುಂಬ ಜನ ಇಲ್ಲಿ VA ಎಕ್ಸಾಮ್ಸ್ಗೆ ತುಂಬ ಜನ ಓದ್ತಿದ್ದೀರಾ. ಅದರಲ್ಲಿ ನಾನು ಈ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದೆ. ಏನಪ್ಪ ಅಂತಂದರೆ, ಈ ರೀತಿಯಾಗಿ ಪ್ರಶ್ನೆ ಬರುತ್ತೆ ಅಂತ. ನಾನು ಪ್ರತಿದಿನ ಏನು ತರಗತಿಯನ್ನು ಮಾಡ್ತಿದ್ದೀನಿ, ಆ ಒಂದು ತರಗತಿಗಳನ್ನು ಯಾರ್ಯಾರು ನೋಡ್ತಿದ್ದೀರಾ ಅವರಿಗೆ ಗೊತ್ತಿರುತ್ತೆ ಇದು. ಓಕೆನಾ. ಈಗ ಪೊಲೀಸ್ ಪರೀಕ್ಷೆ ಅಂತ ಬಂದಾಗ ಈ ಒಂದು ಎಕ್ಸಾಮ್ ನಡೆಸ್ತಾ ಇರ್ತಕ್ಕಂಥದ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರೇ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರೇ ಈ ಒಂದು ಪೊಲೀಸ್ ಪರೀಕ್ಷೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ಯಾವ ರೀತಿ ಪ್ರಶ್ನೆ ಕೇಳಬಹುದು ನೋಡಿ ವಿದ್ಯಾರ್ಥಿಗಳೇ. ಇಲ್ಲಿ VA ಎಕ್ಸಾಮ್ ಕೂಡ ಇಲ್ಲಿ ಗ್ರೂಪ್ C ಪೇಪರ್ ಆಗಿರುತ್ತೆ. ಪೊಲೀಸ್ ಎಕ್ಸಾಮ್ ಕೂಡ ಗ್ರೂಪ್ C ಪೇಪರ್ ಆಗಿರುತ್ತೆ. ಮತ್ತು ಇಲ್ಲಿ ಬೇರೆ ಬೇರೆ SDA ಎಕ್ಸಾಮ್ ಕೂಡ ಇಲ್ಲಿ ಗ್ರೂಪ್ C ಪೇಪರ್ ಆಗಿರುತ್ತೆ. ಅದಕ್ಕಾಗಿ ಎಲ್ಲವೂ ಕೂಡ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರೇ ಮಾಡ್ತಿದ್ದಾರೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಮಾಡೋ ಕಾರಣದಿಂದಾಗಿ ಇಲ್ಲಿ ಏನು ಕೂಡ ಡಿಫ್ರೆನ್ಸ್ ಬರೋದಿಲ್ಲ. ಕ್ವಶನ್ ಪೇಪರ್ಸಲ್ಲಿ ಎಲ್ಲರೂ ಕೂಡ ಸೇಮ್, ಅಂದರೆ ಏನು ಟಫ್ನೆಸ್ ಎಂಬತಕ್ಕಂಥದ್ದು ಏನಿರುತ್ತೆ ಎಲ್ಲದಕ್ಕೂ ಕೂಡ ಟಫ್ನೆಸ್ ಎಂಬತಕ್ಕಂಥದ್ದು ಗ್ರೂಪ್ C ಪೇಪರ್ಗೆ ಎಷ್ಟು ಬೇಕೋ ಅಷ್ಟೇ ಕೊಡ್ತಾರೆ. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಪಕ್ಕ ಇಲ್ಲಿ ಯಾವುದಕ್ಕೂ ಕೂಡ GK ಪೇಪರ್ಗೆ ಡಿಫ್ರೆನ್ಸ್ ಅನ್ನೋದಿರೋದಿಲ್ಲ. ಬಟ್ ಪೊಲೀಸ್ ಎಕ್ಸಾಮ್ ಇರೋ ಕಾರಣದಿಂದಾಗಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು 5ರಿಂದ 6 ಕ್ವಶನ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಓಕೆನಾ, ಇದು ಗೊತ್ತಿರಲಿ. ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಾರೆ, ಇಲ್ಲಿ ಒಂದು ಪ್ರಶ್ನೆ ಇದೆ ಕೊಟ್ಟಿದ್ದೀನಿ ನೋಡಿ. ಏನಪ್ಪ ಅಂತಾರೆ, ಕೃಷ್ಣರಾಜ ಒಡೆಯರು ಮೂರನೇ ಕೃಷ್ಣರಾಜ ಒಡೆಯರು 1799ರಲ್ಲಿ ಬಾಲಕರಾಗಿದ್ದಾಗ ಮೈಸೂರು ಸಿಂಹಾಸನಕ್ಕೆ ಏರಿದರು ಅಂತ ಕೊಟ್ಟಿದ್ದಾರೆ. ನೀವೇನಾದರೂ ಟಿಪ್ಪು ಆಂಗ್ಲೋ ಮೈಸೂರು ಯುದ್ಧಗಳನ್ನು ನೀವೇನಾದರೂ ಓದಿದರೆ ಈ ಒಂದು ಟಿಪ್ಪು ಸುಲ್ತಾನನ ಮರಣದ ನಂತರ ಕೃಷ್ಣರಾಜ ಒಡೆಯರ ಬಗ್ಗೆ ನಿಮಗೆ ಓದಿರ್ತೀರ. 1799ರಲ್ಲಿ ಸ್ವಲ್ಪ ಆದರೂ ಓದಿದ್ರು ಕೂಡ ನೀವು ಇದಕ್ಕೆ ಆನ್ಸರ್ ಮಾಡ್ಬೋದು. ಮೊದಲನೇ ಹೇಳಿಕೆಯಲ್ಲಿ ಸರಿ. ನೆಕ್ಸ್ಟ್ 2ನೇ ಹೇಳಿಕೆ ನೋಡಿ. ಅವರ ಅಪ್ರಾಪ್ತ ವಯಸ್ಸಿನಲ್ಲಿ ಪೂರ್ಣಯ್ಯ ಅವರು ದಿವಾನರಾಗಿ ರಾಜ್ಯದ ಆಡಳಿತವನ್ನು ನಡೆಸಿದರು. ವಿದ್ಯಾರ್ಥಿಗಳೇ, ಈ ಒಂದು ಏನಪ್ಪ ಅಂತಾರೆ, ನಿಮಗೆ ಏನು ಗೊತ್ತಿಲ್ಲ ಅಂತ ಅಂದರೆ ಮೊದಲು ಗೊತ್ತಿದೆ ನಿಮಗೆ ಪೂರ್ಣಯ್ಯ ಎಂಬತಕ್ಕಂಥವ್ರು ದಿವಾನ್ ಪೂರ್ಣಯ್ಯ ಎಂಬತಕ್ಕಂಥವ್ರು ಇವರು ಮೊದಲ ದಿವಾನರು ಇವರು. ಓಕೆನಾ. ಮೈಸೂರಿನ ಒಂದು ಮೊದಲ ದಿವಾನರು ಯಾರಪ್ಪ ಅಂತಾರೆ ದಿವಾನ್ ಪೂರ್ಣಯ್ಯ ಅವರು. ಇಲ್ಲಿ 1799ರಲ್ಲಿ ಈ ಒಂದು ಟಿಪ್ಪು ಸುಲ್ತಾನನ ಮರಣದ ನಂತರ ಮೈಸೂರು ಸುಲ್ತಾನರು ಹೋದ ನಂತರ ಒಡೆಯರು ಬರ್ತಾರೆ ಅಂತಾರೆ. ಮೊದಲ ದಿವಾನ ಯಾರಾಗಿರಬೇಕು? ಪೂರ್ಣಯ್ಯನೇ ಇರ್ತೇನೆ. ಅದಕ್ಕಾಗಿ ಏನಪ್ಪಾ ಅಂತಾರೆ, ಇದು ಕೂಡ ಹೇಳಿಕೆ ಸರಿಯಾಗಿಬಿಡುತ್ತೆ. ಅದೇ ರೀತಿ ನೋಡಿ 3ನೇದು, ನಗರ ದಂಗೆಯು ಮೈಸೂರಿನ ಮೇಲಿನ ಬ್ರಿಟಿಷರ ಪ್ರಭಾವದ ಅವಧಿಯಲ್ಲಿ ನಡೆಯಿತು ಅಂತ ಕೊಟ್ಟಿದ್ದಾರೆ.
ಹೌದು ವಿದ್ಯಾರ್ಥಿಗಳೇ, ನಗರ ದಂಗೆ ಅಂತ ಬಂದಾಗ ಬೂದಿ ಬಸಪ್ಪ ಎಂಬತಕ್ಕಂಥವ್ನು ಬರ್ತಾನೆ. ಬೂದಿ ಬಸಪ್ಪ ಎಂಬತಕ್ಕಂಥವನು 1831ರಲ್ಲಿ ಈ ಒಂದು ನಗರ ರೆಬೆಲಿಯನ್ ಎಂಬತಕ್ಕಂಥದ್ದು ಆಗುತ್ತೆ. ಯಾರ ಒಂದು ಎಗೆನೆಸ್ಟ್ ಆಗಿ ಆಗುತ್ತಪ್ಪ ಅಂತ ಈ ಒಂದು ಒಡೆಯರ ಎಗೆನೆಸ್ಟ್ ಆಗಿ ಆಗುತ್ತೆ. ಈ ಒಂದು ನಗರ ದಂಗೆ ಆದ ನಂತರ ಈ ಒಂದು ಮೈಸೂರಿನ ಒಂದು ಸಾಮ್ರಾಜ್ಯ ಏನಿದೆ, ಈ ಒಂದು ಸಂಪೂರ್ಣ ಸಾಮ್ರಾಜ್ಯ ಎಲ್ಲಪ್ಪ ಹೋಗುತ್ತೆ ಅಂತ ಅಂದರೆ ಈ ಒಂದು ಕಮಿಷನರುಗಳಿಗೆ ಸಿಗುತ್ತೆ. ಬ್ರಿಟಿಷರ ಕಮಿಷನರ್ಗಳು ಆಳ್ವಿಕೆಯನ್ನು ಮಾಡ್ತಾರೆ. ಇದು ಸ್ವಲ್ಪ ಗೊತ್ತಿದ್ರು ಕೂಡ ನಾವೇನು ಮಾಡ್ಬೋದು, ಇದು ಕೂಡ ಹೇಳಿಕೆ ಇದೆ ಅಂತ ಆಪ್ಷನ್ ಡಿ ಎಲ್ಲದು ಕೂಡ ಸರಿ ಇದೆ ಅಂತ ಆಪ್ಷನನ್ನು ಹಾಕ್ಬೋದು. ನಿಮಗೆ ಇಲ್ಲಿ ಟ್ರಿಕ್ಸ್ ಏನಪ್ಪ ಅಂತ ಅಂದರೆ ತುಂಬ ಇಂಪಾರ್ಟೆಂಟು. ಕೆಲವೊಂದರಲ್ಲಿ ಇಲ್ಲಿ ಆಪ್ಷನ್ ಇರುತ್ತೆ ನೋಡಿ, ಒಂದೇದು ಸರಿ ಅಂತ ಬಂದಾಗ ನೀವು ಆಪ್ಷನ್ಸ್ ನೋಡೋದಿಲ್ಲ, ಡೈರೆಕ್ಟಾಗಿ 3 ಹೇಳಿಕೆಗಳನ್ನು ಓದ್ಕೊಳ್ತಾ ಹೋಗ್ತಾ ಇರ್ತೀರಾ. ಬಟ್ ನಾನೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ. ನೀವು ಡೈರೆಕ್ಟಾಗಿ ಏನು ಮಾಡಬೇಕು ಅಂತಂದರೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟುಬಿಟ್ಟ ಮೇಲೆ ಡೈರೆಕ್ಟಾಗಿ ಮೊದಲು ಆಪ್ಷನ್ಸ್ ನೋಡಬೇಕು. ಆಪ್ಷನ್ಸ್ ಏನೇನಿದೆ, 1, 2 ಮಾತ್ರ ಸರಿ, 2, 3 ಮಾತ್ರ ಸರಿ, 1, 3 ಮಾತ್ರ ಸರಿ, 1, 2, 3 ಅಂತ ಕೊಟ್ಟಿದ್ದಾರೆ. ಈಗ ಗೊತ್ತಾಯಿತು. ಮೊದಲು ನಾವು ನೆಕ್ಸ್ಟು ಇದನ್ನು ಓದಿದ ನಂತರ ಮೊದಲನೇ ಹೇಳಿಕೆ ಓದಿದಾಗ ಮೊದಲನೇ ಹೇಳಿಕೆ ಸರಿ ಅಂತ ಬರ್ತಾ ಇದೆ ನಮಗೆ. ಓಕೆನಾ, ಮೊದಲನೇ ಹೇಳಿಕೆ ಸರಿ ಅಂತ ಬಂದಾಗ ಈ ಆನ್ಸರ್ ಬರ್ಬೋದು ನೋಡಿ. 1ನೇ ಆನ್ಸರ್ ಬರ್ಬೋದು, 3ನೇ ಆನ್ಸರ್ ಬರ್ಬೋದು, 4ನೇ ಆನ್ಸರ್ ಬರ್ಬೋದು. ಬಟ್ ಇಲ್ಲಿ 2ನೇ ಆನ್ಸರ್ ಆಪ್ಷನ್ ಬಿ ಏನಿದೆ 2 ಮತ್ತು 3 ಮಾತ್ರ ಅಂತ ಇದೆ, ಇದು ತಪ್ಪಾಗಿಬಿಡುತ್ತೆ, ಇದು ಬರೋದಿಲ್ಲ. ಯಾಕಂದರೆ ಇಲ್ಲಿ 1ನೇದು ಸರಿ ಅಂತ ಬಂದಾಗ ಇಲ್ಲಿ ಹೇಳಿಕೆಗಳು ಯಾವುದು ಸರಿ ಅಂತ ಕೇಳಿರೋ ಕಾರಣದಿಂದಾಗಿ ಇಲ್ಲಿ 2ನೇ ಹೇಳಿಕೆ ತಪ್ಪಾಗಿಬಿಡುತ್ತೆ. ನೆಕ್ಸ್ಟ್ 2ನೇ ಹೇಳಿಕೆಯನ್ನು ನೋಡಿದಾಗ 2ನೇ ಹೇಳಿಕೆ ಸರಿ ಅಂತ ಬಂದಾಗ ನೋಡಿ, ಅಪ್ರಾಪ್ತ ವಯಸ್ಸಿನಲ್ಲಿ ಪೂರ್ಣಯ್ಯ ಅವರು ದಿವಾನರಾಗಿ ರಾಜ್ಯದ ಆಡಳಿತ ನಡೆಸಿದರು ಅಂತ ಬಂದಾಗ 2ನೇ ಹೇಳಿಕೆಗಳು ಸರಿ ಬಂದಾಗ ಇಲ್ಲಿ 3ನೇ ಆಪ್ಷನ್ ಇದೆ ನೋಡಿ, 1 ಮತ್ತು 3 ಅಂತ, ಇದು ಕೂಡ ಹೋಗ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ 2 ಉಳ್ಕೊಂಡು 50-50 ಅಂತ ಹಾಕಿದ್ರು ಕೂಡ 3ನೇ ಹೇಳಿಕೆ ನಿಮಗೆ 100% ಗೊತ್ತಿತ್ತು ಅಂತ ಅಂದರೆ ಡೈರೆಕ್ಟಾಗಿ ನೀವು ಇದಕ್ಕೆ ಆನ್ಸರನ್ನು ಮಾಡಿಬಿಡ್ಬೋದು. ಇಷ್ಟೇ. ಈ ರೀತಿಯಾಗಿ ನೀವು ಏನಪ್ಪ ಮಾಡಬೇಕು ಅಂತ ಅಂದರೆ ಟ್ರಿಕ್ಸ್ ಯೂಸ್ ಮಾಡಬೇಕು ಪೊಲೀಸ್ ಪರೀಕ್ಷೆಯಲ್ಲಿ. ಮತ್ತು ಇಲ್ಲಿ ನೀವು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ನೆಟ್ ಕ್ವಶನ್ಸ್. ನೆಟ್ ಅಂತ ಅಂದರೆ ಏನು, ನಿಮ್ಮ ನೆಗೆಟಿವ್ ಹೋಗಿಬಿಟ್ಟು ನಿಮಗೆ 60+ ಅಂಕ ಬಂತು ಅಂತ ಅಂದರೆ 100% ಹೇಳ್ತೀನಿ, 100% ಕಡಿಮೆ ಅಲ್ಲ, 100% ಹೇಳ್ತೀನಿ, ನಿಮ್ಮದು ಸೆಲೆಕ್ಷನ್ ಆಗುತ್ತೆ. ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಾದರೂ ಪೇಪರ್ ತೆಗಿತಾ ಇದೆ, ಅದೇ ಪೇಪರ್ ತೆಗಿತಾ ಇದೆ, ಅವರ ಪೇಪರ್ ಪ್ರಕಾರ ನೀವು ನೋಡೋದಾದರೆ 60 ಕ್ವಶನ್ ನೀವು ಸರಿ ಮಾಡಿಬಿಟ್ರಿ ಅಂತ ಅಂದರೆ ಸಾಕು, 60 ಅಂಕ ಬಂತು ಅಂತ ಅಂದರೆ ಸಾಕು, 100% ಸೆಲೆಕ್ಷನು. ಬರೀ ಈ ಪೊಲೀಸ್ ಎಕ್ಸಾಮ್ ಅಂತ ಅಲ್ಲ, VA ಪರೀಕ್ಷೆ ಆದರೂ ಅಷ್ಟೇ, ಗ್ರೂಪ್ ಸಿ ಪರೀಕ್ಷೆ ಆದರೂ ಅಷ್ಟೇ. ನೆಕ್ಸ್ಟು ಇಲ್ಲಿ ಇನ್ನೊಂದು ಯಾವುದೋ ಬಿಟ್ಟಿದ್ದಾರಲ್ವ ಲ್ಯಾಂಡ್ ಸರ್ವೇಯರು, ಅದು ಆದರೂ ಅಷ್ಟೇ, ಎಲ್ಲದೂ ಕೂಡ ಸೇಮ್ ಆಗಿಬಿಡುತ್ತೆ. ಅದಕ್ಕಾಗಿ ಇದು ಗೊತ್ತಿರಬೇಕು. ಅದೇ ರೀತಿ ನೋಡಿ, ಇನ್ನೊಂದು ಪ್ರಶ್ನೆ ಇದೆ, ಬಿದನೂರು ಎಂಬತಕ್ಕಂಥ ದಂಗೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ. ಬಿದನೂರು ದಂಗೆಯು 1799ರಲ್ಲಿ ಟಿಪ್ಪು ಸುಲ್ತಾನರ ಪತನದ ನಂತರ ಆರಂಭವಾಯಿತು ಅಂತ ಕೊಟ್ಟಿದ್ದಾರೆ. ಹೌದು, ಬಿದನೂರು ದಂಗೆ ಆಗಿದ್ದು 1831 ಅಂತ ನೋಡ್ತೀವಿ. ಹಾಗಾಗಿ 1ನೇ ಹೇಳಿಕೆ ಸರಿ ಇದೆ, ಈ ಒಂದು ಆಪ್ಷನ್ ಅಂತೂ ಬರಲ್ಲ. ನೆಕ್ಸ್ಟ್ ನೋಡಿ, ಈ ದಂಗೆಯು ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ನಡೆಯಿತು ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಅಲ್ಲ, ಇದು ಒಡೆಯರ ಆಳ್ವಿಕೆಯ ವಿರುದ್ಧ ನಡೆಯುತ್ತೆ. ಹಾಗಾಗಿ 2ನೇದು ತಪ್ಪಾಗಿಬಿಡುತ್ತೆ. 2ನೇದು ತಪ್ಪು ಅಂದಾಗ ಇದು ಕೂಡ ಬರಲ್ಲ, ನೆಕ್ಸ್ಟ್ ಇದು ಕೂಡ ಬರಲ್ಲ. 1ನೇದು ಸರಿ ಅಂತ ಕೊಟ್ಟಿದ್ದಾರೆ. 3ನೇದು ನೋಡ, ದಂಗೆಯನ್ನು ಹತ್ತಿಕ್ಕಿದ ನಂತರ ಬ್ರಿಟಿಷರು ಕೆಳದಿ ಆಡಳಿತವನ್ನು ಮರುಸ್ಥಾಪಿಸಿದರು ಅಂತ ಕೊಟ್ಟಿದ್ದಾರೆ. ಇದು ಕೂಡ ತಪ್ಪಾಗಿಬಿಡುತ್ತೆ. ನಾನು ಇಲ್ಲಿ ಆಪ್ಷನನ್ನೇ ತಪ್ಪು ಕೊಟ್ಟುಬಿಟ್ಟಿದ್ದೇನೆ. ಇಲ್ಲಿ 1 ಮಾತ್ರ ಸರಿ. ಓಕೆನಾ, 1 ಮಾತ್ರ ಸರಿ ಅಂತ ಯಾವುದಾದ್ರು ಆಪ್ಷನ್ ನೋಡ್ಕೊಂಬಿಡೋಣ. ಈಗ 1 ಮಾತ್ರ ಸರಿ ಅಂತ ಇದನ್ನು ಮಾಡಿಬಿಡ್ತೀನಿ, 1 ಓನ್ಲಿ ಅಂತ ಹಾಕಿಬಿಡ್ತೀನಿ. ಇದನ್ನು ಹಿಂದಿನ ತರಗತಿಯಲ್ಲೂ ಕೂಡ ಹೇಳಿದ್ದೀನಿ. ಓಕೆನಾ, ಇಂಥ ಪ್ರಶ್ನೆ ಬಂದಾಗ ನೀವೇನು ಮಾಡಬೇಕು, 1 ಮಾತ್ರ ಯಾವುದಿದೆ ಅದನ್ನು ಆನ್ಸರನ್ನು ಮಾಡಿಬಿಡಬೇಕು. ಈ ರೀತಿಯಾಗಿ ನೀವೇನು ಮಾಡಬೇಕು, ಸ್ಕೋರನ್ನು ಜಾಸ್ತಿ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಯಾರಾದರೂ VA ಪರೀಕ್ಷೆ ಬರೀತಾ ಇದ್ದರೆ ನೋಡಿ, ಸಂಪೂರ್ಣ ಬ್ಯಾಚ್ ಅಂತ ನಾವು ಲಾಂಚ್ ಮಾಡಿದ್ದೀವಿ. ಈ ಒಂದು VA ಪರೀಕ್ಷೆಗೆ ನಿಮಗೆ GKಯಲ್ಲಿ ಸಂಪೂರ್ಣ ಒಂದು GK ಪೇಪರ್ ಏನಿರುತ್ತೆ ಅದರ ಸಂಪೂರ್ಣ ಪ್ರಚಲಿತ ಘಟನೆಗಳು ಸೇರಿದಂತೆ PDF ಬ್ಯಾಚ್ ಇರುತ್ತೆ, ಅವೈಲೇಬಲ್ ಇರುತ್ತೆ. ಯಾರಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರೋರು ಎಲ್ಲರೂ ಕೂಡ ಇದನ್ನು ಪರ್ಚೇಸ್ ಮಾಡ್ಕೋಬೋದು. ಓಕೆನಾ, ಇವತ್ತಿನ ತರಗತಿ ನಿಮಗೆ ಏನಾದರೂ ಸ್ವಲ್ಪ ಆದರೂ ಯೂಸ್ ಆದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಅದೇ ರೀತಿ VA ಪರೀಕ್ಷೆಗೆ ಓದ್ತಾ ಇರ್ತಕ್ಕಂಥವ್ರು ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಏನಾದರೂ ನಿಮಗೆ ಟೆಸ್ಟ್ ಬ್ಯಾಚ್ ಬೇಕು ಅಂತ ಅಂದರೆ ನಾನು ಏನು ಈ ಒಂದು ಪ್ರಶ್ನೆಗಳು ಕೊಟ್ಟಿರ್ತೇನೆ, ಈ ರೀತಿಯಾಗಿ ನಮ್ಮ ತರಗತಿಯಲ್ಲಿ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಈ ಒಂದು ಪ್ರಶ್ನೆಗಳ ಟೆಸ್ಟ್ ಬ್ಯಾಚ್ ಏನಾದರೂ ಬೇಕು ಅಂತ ಅಂದರೆ ನೀವು 201 ರೂಪಾಯಿ ಸೆಂಡ್ ಮಾಡಿ ನೀವು ಟೆಸ್ಟ್ ಬ್ಯಾಚನ್ನು ಪಡ್ಕೋಬೋದು. ಟೆಲಿಗ್ರಾಮ್ ID ಬಂದುಬಿಟ್ಟು ಜೀವಾ ನಾಯಕ್ ಅಂತ ಇಲ್ಲಿ ಟೆಲಿಗ್ರಾಮ್ ID ಇದೆ. ಇದಕ್ಕೆ ಡೈರೆಕ್ಟಾಗಿ ನಮಗೆ ಮೆಸೇಜ್ ಕೂಡ ಮಾಡ್ಬೋದು. ಓಕೆನಾ, ಅರ್ಥ ಆಯ್ತಾ? ಏನಾದರೂ ಗೊತ್ತಾಗಲಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.